ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮ ಮನೆಯವ್ರಿಗೆ ಅದು ಏನಾಗಿದ್ದದು ಪಾಪ. ಇಷ್ಟು ಚೆನ್ನಾಗಿರೋ ಸಂಸಾರಕ್ಕೆ ಹುಳಿ ಹಿಂಡಿ ಅದೇನು ಖುಷಿ ಪಡ್ತಾ ಇದ್ದಾರೋ. ಇದ್ರ ಮಧ್ಯೆ ಆ ಭಾವನವ್ರ ಅಣ್ಣ ಸಂತೋಷ, ಯಾರು ಸಂತೋಷ ಅಂತ ಇಟ್ಟರೋ ಹೆಸರಾಗ ಗೊತ್ತಿಲ್ಲ. ಇದ್ರ ಮುಂದೆ ನಂದೆಲ್ಲಿ ಇಡ್ಲಿ ನಂದಗೋಪಾಲ ಅಂತ ಬಂದ್ಬಿಟ್ಟ, ಎಲ್ಲ ಹಾಳ್ಗೆಡ್ಬಿಟ್ಟ. ನನಗೆ ಗೊತ್ತಾರೋ ಪಾಪಕ್ಕೆ ಎಲ್ರಿಗೂ ತಲುಪ್ತಲ ಮೇಲೆ ನಾಲ್ಕು ಬಾರಿಸ್ಬಿಡ್ಬೇಕು ಅಂತ ಅನ್ನಿಸ್ತದೆ. ಏನು ಶಾಂತಮ್ಮ, ಇಷ್ಟು ದಿವಸ ನನ್ನ ಹೆಂಡತಿ ಬದುಕಿದ್ದಾರೆ ಅಂತ ನಾನು ಹೇಳಿದಾಗ ಜಯಂತನಿಗೆ ಹುಚ್ಚಿಡ್ದಿದೆ, ಒಂದು ಭ್ರಮೆ ಅಂತ ಇದ್ರಿ. ಈಗ ಥಿಯೇಟ್ರ್ನಲ್ಲಿ ನಾನು ಕಣ್ಣಾರೆ ನೋಡಿದ್ದೀನಿ ಶಾಂತಮ್ಮ. ಈಗಾದ್ರೂ ನನ್ನ ಮಾತಿನ ಮೇಲೆ ನಂಬಿಕೆ ಬಂತ ನಿಮಗೆ? ಹಾ ಬಂತಪ್ಪ, ನಂಬಿಕೆ ಬಂತು. ಶಾಂತಮ್ಮ, ಈ ಗೂಬೆ ವಿಶ್ವನಿಗೆ ಎಷ್ಟು ಧೈರ್ಯ ಅಂತ. ನನ್ನ ಹೆಂಡತಿನ ಅವನ ಹತ್ರ ಇಟ್ಕೊಂಡು ಥಿಯೇಟ್ರಿಗೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ದ, ಅವೇ ಮಾಡೋ ಬಿಟ್ಟ. ಶಾಂತಮ್ಮ, ನನ್ನ ಹೆಂಡತಿನ ನೋಡೋಕ್ಕೆ ನಾನು ಅವನ ಹತ್ರ ಪರ್ಮಿಷನ್ ಇಸ್ಕೋಬೇಕಾ? ಈಗ ಅವ್ನು ಮಾಡಿರೋ ತಪ್ಪಿಗೆ ನಾನು ಅವನಿಗೆ ಶಿಕ್ಷೆ ಕೊಡಬೇಕಾ ಬೇಡವಾ? ಹೌದು, ಶಿಕ್ಷೆ ಕೊಡ್ಬೇಕು ಅವನಿಗೆ, ಸರಿಯಾಗಿ ಶಿಕ್ಷೆ ಕೊಡಬೇಕು. ಆದರೆ ನಿನ್ನ ವಸ್ತು ಅವನ ಕೈಲಿದೆಯಲ್ವಾ, ಅದನ್ನು ಪಡ್ಕೊಳ್ಳೋವರೆಗೂ ಸ್ವಲ್ಪ ಸಮಾಧಾನವಾಗಿರ್ಬೇಕಪ್ಪ. ಇಲ್ಲಾಂದ್ರೆ ಅವನು ಜಾನ್ವಿಗೆ ತೊಂದರೆ ಕೊಡಲ್ವಾ? ಅದಕ್ಕೆ ಅಲ್ವಾ ಶಾಂತಮ್ಮ ಗುದ್ದಾಡೋ ಶಕ್ತಿ ಇದ್ರು ತಾಳ್ಮೆಯಿಂದ ಕಾಯ್ತಾ ಇರೋದು. ಜಾನಿಯವ್ರು ಏನಾದರೂ ನಿನ್ನ ಕೈಗೆ ಸಿಕ್ಕಿದ್ರೆ ಅಲ್ಲೇ ಥಿಯೇಟ್ರ್ ಮುಂದೆ ಸಿಗದು ಹಾಕ್ಬಿಡ್ತಾ ಇದ್ದೇವೆ. ಅಲ್ಲಪ್ಪ ಜಯಂತ್, ಹುಟ್ಟು ಸಾವು ಯಾರ ಕೈಲೂ ಇಲ್ಲ ಅಂದಮೇಲೆ ನೀನು ಯಾಕೆ ಆ ನಿರ್ಧಾರ ತಗೋತೀಯಾ? ನಾವು ತಪ್ಪು ಮಾಡಿದ್ರೆ ದೇವ್ರ ಶಿಕ್ಷೆ ಕೊಡ್ತಾನೆ ಬಿಡು. ಇಲ್ಲ ಶಾಂತಮ್ಮ, ಎಲ್ಲ ತಪ್ಪು ಮಾಡಿದವ್ರಿಗೂ ಶಿಕ್ಷೆ ಕೊಡೋಕ್ಕಾಗಲ್ಲ ಅಂತಾನೆ ದೇವರು ನನ್ನಂಥವ್ರನ್ನ ಈ ಭೂಮಿ ಮೇಲೆ ಹುಟ್ಟಿಸಿರ್ತಾನೆ. ಈ ಗೂಬೆ ವಿಶ್ವನಿಗೆ ನಾನೇ ಕೈಯಾರೆ ಶಿಕ್ಷೆ ಕೊಡ್ತೀನಿ. ಜಾನಿಯವ್ರು ನಂಗೆ ಒಂದ್ಸರಿ ಕೈ ಸಿಕ್ಬಿಟ್ರೆ ಸಾಕು, ಆಮೇಲೆ ಅವನು ಗೋರಿ ಕಟ್ಟೋದು ಗ್ಯಾರಂಟಿ. ಅಲ್ಲ, ಜಾನ್ವಿ ಅವನ ಜೊತೆಯಲ್ಲೇ ಇದ್ದಾಳೆ ಅಂತೀಯ, ಮತ್ತೆ ನೀನು ಅವ್ರ ಮನೆಗೆ ಹೋದಾಗ ಒಂದ್ಸರಿನೂ ಅವಳು ನಿನ್ನ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ ಅಂತೀಯ, ಮತ್ತೆ ಹೇಗೆ ಹುಡುಕ್ತೀಯ? ಹುಡುಕ್ತೀನಿ ಶಾಂತಮ್ಮ. ಅವರು ಬದುಕಿಲ್ಲ ಅಂತ ಅನ್ನಿಸ್ದಾಗಲೇ ಹುಚ್ಚಿನ ಥರ ಹುಡುಕಿದ್ದೀನಿ. ಈಗ ಅವ್ರನ್ನ ಸುತ್ತಮುತ್ತಲಿದ್ದಾರೆ ಅಂತ ಖಚಿತ ಆದಮೇಲೆ ಹುಡುಕ್ತಾ ಇರ್ತೀನ. ಹುಡುಕ್ತೀನಿ ಶಾಂತಮ್ಮ, ಎಷ್ಟೇ ಕಷ್ಟ ಆದರೂ ಸರಿ. ಹುಡುಕು, ಆದರೆ ಸ್ವಲ್ಪ ಸಮಾಧಾನವಾಗಿ ಹುಡುಕು. ಈ ರೀತಿ ಟೆನ್ಷನ್ ಮಾಡಿಕೊಂಡ್ರೆ ಹೇಗೆ ಹೇಳು? ನೀನು ಬದಲಾಗ್ತಿದೀಯಾ, ನಿನ್ನ ಬದಲಾವಣೆನ ನಿನ್ನ ಹೆಂಡತಿಗೆ ಗೊತ್ತಾಗಬೇಕು. ಆ ರೀತಿ ಇರು, ಅವಳು ನಿನ್ನನ್ನು ಅರ್ಥ ಮಾಡ್ಕೋಬೇಕು. ಆಗಲೇ ಅಲ್ವಾ ಅವಳು ಅಲ್ಲಿ ಯಾಕಿರೋದು ಅಂತ ನಿನಗೆ ಗೊತ್ತಾಗೋದು. ನಾನು ಈ ವಿಷಯದ ಬಗ್ಗೆ ತುಂಬ ಸಲ ಯೋಚನೆ ಮಾಡಿದ್ದೀನಿ ಶಾಂತಮ್ಮ. ಅಂದರೆ ಜಾನ್ವಿಯವರು ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ನಾನು ಅವರನ್ನ ಚೆನ್ನಾಗೇ ನೋಡ್ಕೊಂಡಿದ್ದೆ. ಆದರೂ ಬದುಕಿದ್ದಾಗಲೂ ಯಾಕೆ ಅವ್ರ ನನ್ನ ಹತ್ರ ಬರಲಿಲ್ಲ? ಹಾಗೆಲ್ಲ ನೀನು ಯಾಕೆ ಅನ್ಕೋತೀಯ? ಏನೋ ಪರಿಸ್ಥಿತಿಗೆ ಸಿಕ್ಕು ಹಾಗೆ ಮಾಡಿರ್ಬೋದಲ್ವಾ? ಇಲ್ಲ, ಹಾಗೆಲ್ಲ ಚಿನ್ನಬರಿ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಅವ್ರಿಗೆ ತುಂಬ ಪ್ರೀತಿ ಕೊಟ್ಟಿದ್ದೀನಿ. ಅವ್ರು ಯಾರನ್ನು ಬರೆದ್ರೂ ನನ್ನನ್ನು ಮರೆಯೋದಕ್ಕಾಗೋದಿಲ್ಲ. ನೋಡಿ ಶಾಂತಮ್ಮ, ಇದಕ್ಕೆಲ್ಲ ಒಂದು ಅಂತ್ಯ ಸಿಗಬೇಕು ಅಂದರೆ ಜಾನ್ವಿಯವರು ನನ್ನ ಕೈಗೆ ಸಿಗಬೇಕು. ಅವ್ರ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು. ಆಗಲೇ ಎಲ್ಲ ಸರಿ ಹೋಗೋದು ಶಾಂತಮ್ಮ. ಭಾವನಾ, ಏನು ನಡೀತು ಅಂತ ಈಗ ಹೇಳು ಭಾವನಾ. ಯಾಕೆ ನಿಮ್ಮಣ್ಣ ಇದಕ್ಕಿದ್ದಂಗೆ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದರು? ನೀನು ಅಷ್ಟೇ. ಹಾಗೆಲ್ಲ ಸಿದ್ದು ಅವ್ರನ್ನ
ಯಾವತ್ತೂ ಬಿಟ್ಟು ಬರೋಳೆ ಅಲ್ಲ. ಬಂದಿದೀಯಾ ಅಂತಂದ್ರೆ ಅಲ್ಲೇನೋ ದೊಡ್ಡದಾಗೆ ನಡೆದಿರ್ಬೇಕು. ಏನಾಯ್ತು ಅಂತ ಈಗ್ಲಾದ್ರೂ ಸರಿಯಾಗಿ ಹೇಳು ಭಾವನಾ. ಏನೋ ಮಾಡಕ್ ಹೋಗಿ ಇನ್ನೇನೋ ಆಯ್ತು ಅಂತಾರಲ್ಲ ಅದಕ್ಕೆ ಹಾಗೆ ಪೊಲೀಸ್ ಕಂಪ್ಲೇಂಟ್ ವಿಷಯದಲ್ಲಿ ಎಲ್ಲ ಆದಮೇಲೆ ಇದನ್ನ ಇಲ್ಲಿಗೆ ಬಿಡೋದು ಬೇಡ ಅಂತ ನಮ್ಮ ಮಾವ ಪಂಚಾಯತಿ ಕರೆಸಿದ್ರು. ಸಂಟು ಅಣ್ಣನೂ ಬಂದಿದ್ದ. ಅಲ್ಲಿ ನಮ್ಮ ಮಾವ ಅಪ್ಪ ಅಮ್ಮನ ಬಗ್ಗೆ ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ತುಂಬ ಕೆಟ್ಟದಾಗಿ ಮಾತಾಡಿದ್ರು. ಅದನ್ನು ಕೇಳಿಸ್ಕೊಂಡು ಅಣ್ಣಂಗೆ ತುಂಬ ಕೋಪ ಬಂತು. ನಮ್ಮ ಮಾವನ ಮೇಲೆ ಕೈ ಮಾಡಕ್ಕೆ ಹೋದ. ಆಗ ನಮ್ಮ ಮಾವ ಸಂತು ಅವನನ್ನು ಹೊಡೆದೇ ಬಿಟ್ರು. ಆ ಸಿಟ್ಟಲ್ಲಿ ನೀನಿಲ್ಲಿರಬೇಡ, ನಮ್ಮ ಮನೆಗೆ ಬಾ ಅಂತ ಸಂತು ಅಣ್ಣ ನನ್ನನ್ನು ಇಲ್ಲಿಗೆ ಕರ್ಕೊಂಡ್ಬಂದ. ಅಯ್ಯೋ ದೇವರೇ, ಇಷ್ಟೆಲ್ಲ ನಡೆದೋಯ್ತಾ? ನಿಮ್ಮಣ್ಣ ನನಗೆ ಹೇಳಿದ್ರು ಭಾವನಾ ಮನೆಯಲ್ಲಿ ಪಂಚಾಯತಿ ನಡೆಯುತ್ತೆ ಅಂತ. ಅತ್ತೆ ಮಾವ ಹೋಗ್ಲಿ ಬಿಡ್ರಿ ಎಂದಿದ್ದಕ್ಕೆ ನಾನೇ ಹೋಗ್ತೀನಿ, ಭಾವನನ ಪರವಾಗಿ ಮಾತಾಡೋದಕ್ಕೆ ಅಲ್ಲಿ ಯಾರಾದರೂ ಒಬ್ರು ಬೇಕು ಅಂತ ಹೇಳಿದ್ರು. ನನಗೆ ಎಷ್ಟು ಖುಷಿಯಾಗಿತ್ತು ಗೊತ್ತಾ? ಆದರೆ ಈಗ ನೋಡು, ಎಲ್ಲ 1ಕ್ಕೆ 4 ಮಾಡಿಟ್ಟು ಬಂದಿದ್ದಾರೆ. ಪಂಚಾಯತಿ ಅಂದಮೇಲೆ ಒಬ್ಬೊಬ್ರು ಒಂದೊಂದು ಮಾತಾಡೋದು ಸಹಜನಪ್ಪ. ಹಾಗಂತ ಮನೆ ಹೆಣ್ಮಕ್ಳನ್ನ ಗಂಡನ ಮನೆ ಬಿಡಿಸ್ಬಿಟ್ಟು ತವ್ರ ಮನೆ ಕರ್ಕೊಂಡ್ ಬಂದ್ಬಿಡ್ತಾರ ಯಾರಾದರೂ? ಛೇ, ಯಾವಾಗಲೂ ಹೀಗೆ ಅವರು ದುಡುಕು ಬುದ್ಧಿ. ಅಲ್ಲ ಭಾವನಾ, ನೀನು ಬುದ್ಧಿವಂತೆ. ನಿಮ್ಮ ಅಣ್ಣನ ಮಾತು ಕೇಳೋದಕ್ಕಿಂತ ಮೊದಲು ನೀನೊಂದು ಸ್ವಲ್ಪ ಯೋಚನೆ ಮಾಡಬಾರ್ದಿತ್ತ? ಇಲ್ಲ ಅದಕ್ಕೆ ಆ ಮನೆಯಲ್ಲಿ ಮಾತೆತ್ತಿದ್ರೆ ಸಾಕು, ಅಪ್ಪ ಅಮ್ಮನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಿದ್ರು. ನನಗೂ ಕೇಳಿ ಕೇಳಿ ಸಾಕಾಗೋಯ್ತು. ನನಗೆಷ್ಟು ನೋವಾಗಿದೆ ಗೊತ್ತಾ? ಪಾಪ ಅಪ್ಪ ಅಮ್ಮ ಏನು ತಪ್ಪು ಮಾಡಿದ್ದಾರೆ ಅದಕ್ಕೆ ಅವ್ರನ್ನ ಯಾಕೆ ಬೈಬೇಕು? ಪಾಪ ಅವ್ರ ಪಾಡ್ಗವ್ರಿದ್ದಾರೆ. ಗಂಡನ ಮನೆಯಲ್ಲಿ ಸೊಸೆ ತವ್ರ ಮನೆಯವ್ರನ್ನ ಆಡ್ಕೊಳ್ಳೋದು ತುಂಬ ಸಹಜ ಭಾವನಾ. ಎಲ್ಲರ ಮನೆಯಲ್ಲೂ ಪ್ರತಿ ಹೆಣ್ಮಕ್ಳು ಈ ಥರದ್ದು ಏನೋ ಒಂದನ್ನು ಸಹಿಸ್ಕೊಂಡೇ ಬದುಕಬೇಕು. ಎಲ್ಲ ಕೇಳಿದ್ರು ಕೇಳಿಸ್ದೇ ಇರೋರ ಥರ ಜಾಣ ಕಿವುಡನ್ನು ತೋರಿಸ್ಬೇಕು. ನಮ್ಮ ಹೆಣ್ಮಕ್ಳ ಜೀವನ ಅನ್ನೋದು ಮುಳ್ಳಿನ ಮೇಲೆ ಬಿದ್ದಿರೋ ಬಟ್ಟೆ ಥರ. ಬಟ್ಟೆ ಹರಿಬಾರ್ದು ಅಂತಂದರೆ ನಾವೆಲ್ಲ ಸಹಿಸ್ಕೊಳ್ಳೇಬೇಕು. ನನಗೆ ಗೊತ್ತು ನೀನು ತುಂಬ ಸಹನೆ ತಾಳ್ಮೆ ಎಲ್ಲ ಇದೆ ಅಂತ. ನಿನ್ನಂಥವಳನ್ನೇ ಇಷ್ಟೊಂದು ನೋಯಿಸಿದ್ದಾರೆ ಅಂತಂದ್ರೆ ಆ ಮನೆಯವ್ರು ಯಾರು ಮನುಷ್ಯರೇ ಅಲ್ಲ. ಲಕ್ಷ್ಮೀ ನಿವಾಸ ಲಕ್ಷ್ಮೀ